ಎಲ್ಲರಿಗೂ ಒಳ್ಳೆಯದಾಗಲಿ. ಇವರ ಯಾರಲ್ಲಿ ಒಳ್ಳೆಯ ಗುಣ ಇರುತ್ತೆ, ಯಾರಲ್ಲಿ ಒಳ್ಳೆಯ ಗುಣ ಇರುತ್ತೆ ಅಂದರೆ ಒಳ್ಳೆಯತನ ಇರುತ್ತೆ ಯಾರಲ್ಲಿ, ಅವರೇ ಈ ಜಗತ್ತಿನ ರಾಜ ರಾಣಿ ಅಂತ ಹೇಳ್ಬೋದು. ಹೇಗೆ ಅಂದರೆ, ಈಗ ಹಣ ಇರಲಿ ಇಲ್ಲದೆ ಹೋಗಲಿ, ಆಸ್ತಿ ಇರಲಿ ಇಲ್ಲದೆ ಹೋಗಲಿ, ಒಂದು ಕೆಲಸ ಅಂತ ಇರುತ್ತಲ್ಲ ಮಾಡೋಕ್ಕೆ, ಯಾವುದಾದ್ರೂ ಉದ್ಯೋಗ, ಅದು ಫ್ಯಾಕ್ಟ್ರಿ ಇರ್ಬೋದು, ಆಫೀಸ್ ಇರ್ಬೋದು, ಪ್ರೈವೇಟ್ ಕೆಲಸ ಇರ್ಬೋದು, ಗೌರ್ಮೆಂಟ್ ಕೆಲಸ ಇರ್ಬೋದು. ಆ ಕೆಲಸ ಇರಲಿ ಇಲ್ಲದೆ ಹೋಗಲಿ, ಒಬ್ಬ ನಿರುದ್ಯೋಗಿ ಆಗಿರಲಿ, ಯಾವುದೇ ಕೆಲಸ ಇಲ್ಲದೆ ಹೋಗಲಿ, ಮನೆಯಲ್ಲೇ ಸುಮ್ಮನೆ ಇರಲಿ, ಆದರೆ ಅವನು ಒಳ್ಳೆಯವನಾಗಿದ್ದರೆ, ಅಂದರೆ ಅವರು ಒಳ್ಳೆಯವರಾಗಿದ್ದರೆ, ಅವರು ಹೆಣ್ಣಾಗಲಿ ಗಂಡಾಗಲಿ, ಚಿಕ್ಕವರಾಗಲಿ ದೊಡ್ಡವರಾಗಲಿ, ವಯಸ್ಸಾದವರಾಗಲಿ, ಅವರು ಒಳ್ಳೆಯವರಾಗಿದ್ದರೆ ಇಡೀ ಈ ಜಗತ್ತಿನ ಅರ್ಧ ಜಗತ್ತನ್ನೇ ಅವರು ಗೆದ್ದ ಹಾಗೆ. ಏನು ಹೇಳಿದೆ? ಈ ಜಗತ್ತಿದೆಯಲ್ಲ, ಈ ಭೂಮಿ, ಆಕಾಶ, ಗಾಳಿ, ಬೆಂಕಿ, ನೀರು, ಇದೆಲ್ಲ ಇದೆಯಲ್ಲ, ಪಂಚಭೂತಗಳು, ಈ ಗ್ರಹಗಳು, ನಕ್ಷತ್ರಗಳು, ಈ ಪ್ರಕೃತಿ ಅಂತಿದೆಯಲ್ಲ, ಇಲ್ಲಿ ಮನುಷ್ಯರು, ಪ್ರಾಣಿಗಳು ಎಲ್ಲ ಇದೆಯಲ್ಲ, ಬೆಟ್ಟ ಗುಡ್ಡ, ನದಿ, ಸಾಗರಗಳು ಎಲ್ಲ ಇದೆಯಲ್ಲ, ಈ ಎಲ್ಲದರಲ್ಲಿ ಈ ಜಗತ್ತು ಅಂತ ಎಲ್ಲವನ್ನ ಕರಿತೀವಿ. ಈ ಜಗತ್ತಿನಲ್ಲಿ ಅರ್ಧ ಜಗತ್ತನ್ನು ಗೆದ್ದ ಹಾಗೆ. ಅರ್ಧ ಜಗತ್ತಿಗೆ ಒಡೆಯ, ಮಾಲೀಕರು. ಯಾರು ಮಾಲೀಕರು? ಒಂದು ಒಳ್ಳೆಯ ಕ್ಯಾರೆಕ್ಟರ್ ನಮ್ಮ ಹೃದಯದಲ್ಲಿ, ಆ ಹೃದಯದಲ್ಲಿ, ಅವರ ಮನಸ್ಸಿನಲ್ಲಿ, ಅವರ ಭಾವನೆಗಳಲ್ಲಿ ಒಳ್ಳೆಯತನ ಇದ್ದರೆ ಅವರು ಇಡೀ ಜಗತ್ತಿನಲ್ಲಿ ಅರ್ಧ ಜಗತ್ತನ್ನು ಗೆದ್ದ ಹಾಗೆ. ಅಷ್ಟು ದೊಡ್ಡ ಶ್ರೀಮಂತರು ಯಾರು? ಒಳ್ಳೆ ಕ್ಯಾರೆಕ್ಟರ್ ಇರೋರು, ಒಳ್ಳೆಯ ಗುಣ ಇರೋರು, ಒಳ್ಳೆಯತನ ಇರೋರು, ದಯೆ ದಾಕ್ಷಿಣ್ಯ ಇರೋರು. ಇವ್ರ ಹತ್ರ ಏನೂ ಇರಲ್ಲ, ಬಡವರು ಇರ್ಬೋದು, ಅಥವಾ ಯಾವುದೋ ಒಂದು ಚಿಕ್ಕದಾಗಿ ತರಕಾರಿ ವ್ಯಾಪಾರ ಮಾಡೋರು ಆಗಿರ್ಬೋದು, ತಳ್ಳಗಾಡಿ ಇಟ್ಕೊಂಡು ತರಕಾರಿ ವ್ಯಾಪಾರ ಮಾಡ್ತಾರಲ್ಲ ಅವರಾಗಿರ್ಬೋದು, ಅಥವಾ ಒಂದು ಚಿಲ್ಲರೆ ಅಂಗಡಿ ಇರೋರು ಆಗಿರ್ಬೋದು, ಅಥವಾ ಒಂದು ದೊಡ್ಡ ಅಂಗಡಿ ಇರೋರಾಗಿರ್ಬೋದು, ಅಥವಾ ಒಂದು ದೊಡ್ಡ ಹೋಟೆಲ್ ಇರೋರಾಗಿರ್ಬೋದು, ಅಥವಾ ಒಂದು ಇಂಡಸ್ಟ್ರಿಯಲಿಸ್ಟ್ ಆಗಿರ್ಬೋದು, ಏನೇ ಆಗಿರಲಿ, ಅಥವಾ ಸರ್ಕಾರಿ ಆಫೀಸರ್ ಆಗಿರ್ಬೋದು, ಪೊಲೀಸ್ ಆಗಿರಲಿ, CBI ಆಗಿರಲಿ, COD ಆಗಿರಲಿ, SIT ಆಗಿರಲಿ, ಅಥವಾ ರಾಜಕೀಯ ವ್ಯಕ್ತಿ ಆಗಿರಲಿ, ಯಾರೇ ಆಗಿರಲಿ, ಒಳ್ಳೆಯತನ ಬೇಕು, ಒಳ್ಳೆಯತನ ಇರಬೇಕು. ಒಂದು ವೇಳೆ ನಿರುದ್ಯೋಗಿ, ಯಾವುದೇ ಕೆಲಸ ಕಾರ್ಯ ಇಲ್ಲ, ಯಾವುದೋ ಕೆಲಸ ಸಿಗಲಿಲ್ಲ, ಏನೋ ಒಂದಷ್ಟು ಓದು ಬರಹ ಕಲ್ತಿರ್ತಾರೆ, ಅಥವಾ ಡಿಗ್ರಿ ಮುಗಿಸಿರ್ತಾರೆ, ಅಥವಾ ಡಿಪ್ಲೊಮಾ ಮುಗಿಸಿರ್ತಾರೆ, ಅಥವಾ ಇಂಜಿನಿಯರಿಂಗ್ ಮುಗಿಸಿರ್ತಾರೆ. ಆದರೆ ಅವ್ರಿಗೆ ಸೂಟಬಲ್ ಆಗೋ ಕೆಲಸ ಸಿಗಬೇಕಲ್ಲ. ಸೂಟಬಲ್ ಆಗೋ ಕೆಲಸ ಸಿಗಲ್ಲ ಅಂದ್ಬಿಟ್ಟು ಮನೆಯಲ್ಲೇ ಕೆಲವ್ರು ಇರ್ತಾರೆ. ಇನ್ನು ಕೆಲವರು ಯಾವುದೋ ಒಂದು ಕೆಲಸ ಸಿಗಲಿ, ಅದು ಸೆಕ್ಯೂರಿಟಿ ಕೆಲಸ ಆದರೂ ಪರವಾಗಿಲ್ಲ, ಅಂದರೆ ವಾಚ್ಮನ್ ಕೆಲಸ ಆದರೂ ಪರವಾಗಿಲ್ಲ, ನಾನು ಮಾಡ್ತೀನಿ ಅಂತ ಹೋಗ್ತಾರೆ. ಇನ್ನು ಕೆಲವರು ತರಕಾರಿ ವ್ಯಾಪಾರನೂ ಮಾಡ್ತಾರೆ, ಇನ್ನು ಕೆಲವರು ಆಟೋ ಡ್ರೈವರು, ಅಥವಾ ಕ್ಯಾಬ್ ಡ್ರೈವರು, ಅಥವಾ TT ಡ್ರೈವರು, ಬಸ್ ಡ್ರೈವರು, ಏನೋ ಒಂದು ಆಗ್ತಾರೆ, ಒಂದು ಉದ್ಯೋಗ ಹುಡ್ಕೊಳ್ತಾರೆ ಎಲ್ಲೋ ಒಂದು ಕಡೆ, ಯಾವುದೋ ಸೇಲ್ಸ್ ಮ್ಯಾನು, ಅಥವಾ ಬಾರ್ಬರ್ ಶಾಪೇ ಆಗಲಿ, ಬಾರ್ಬರ್ ಶಾಪಲ್ಲೂ ಕೂಡ ಕೆಲಸ ಮಾಡೋದೇನು, ಅದು ಒಂದು ಒಳ್ಳೆ ಕೆಲಸನೇ ಅಲ್ವಾ. ಒಟ್ಟಿನಲ್ಲಿ ಸಂಪಾದನೆ ಆಗುತ್ತೆ. ಸಂಪಾದನೆ ಮಾಡದೇ ಇರಲಿ, ಕೆಲಸ ಇರಲಿ ಇಲ್ಲದೆ ಹೋಗಲಿ, ಅವರಲ್ಲಿ ಒಳ್ಳೆಯತನ ಇರಬೇಕು. ಯಾರಲ್ಲಿ ಒಳ್ಳೆಯ ಗುಣಗಳಿದೆ, ಯಾರಲ್ಲಿ ಆಸೆಯೇ ದುಃಖದ ಮೂಲ ಅನ್ನೋ ಭಾವನೆ ಇದೆ, ಯಾರಲ್ಲಿ ಹಿಂಸೆಯೇ ಮಹಾಪಾಪ ಅನ್ನೋ ಭಾವನೆ ಇದೆ, ಯಾರಲ್ಲಿ ಅಹಿಂಸೆಯೇ ಮೋಕ್ಷಕ್ಕೆ ಮಾರ್ಗ ಅನ್ನೋ ಮನಸ್ಥಿತಿ ಇದೆ, ಯಾರು ಭಕ್ತಿ ಮತ್ತು ಧ್ಯಾನ ಅಂತ ಸ್ವಲ್ಪ ಭಗವಂತನ ಕಡೆ ಗಮನ ಕೊಟ್ಟು, ಗುರುಗಳ ಕಡೆ ಗಮನ ಕೊಟ್ಟು, ದೊಡ್ಡವರು ಅಂತ ಇರ್ತಾರಲ್ಲ ಮನೆಗಳಲ್ಲಿ, ತಂದೆ ತಾಯಿ, ಅಣ್ಣ ಅತ್ತಿಗೆ, ಚಿಕ್ಕಪ್ಪ ಚಿಕ್ಕಮ್ಮ, ಅಜ್ಜಿ ತಾತ ಅಂತ ದೊಡ್ಡವರು ಅಂತ ಇರ್ತಾರಲ್ಲ, ಅವ್ರಿಗೆ ಗೌರವ ಕೊಡ್ತಾರೆ. ಯಾರು ಅವ್ರಿಗೆ ಅಂಥವ್ರಿಗೆ ದೊಡ್ಡವ್ರಿಗೆ ಗೌರವ ಕೊಡ್ತಾರೆ,
ಹಾಗೆ ನಮ್ಮ ಪಿತೃಗಳು ಅಂದರೆ ನಮ್ಮ ತೀರೋಗಿರ್ತಾರಲ್ಲ, ನಮ್ಮ ಪೂರ್ವಿಕರು, ಅಜ್ಜ ಅಜ್ಜಿ ಅವರೆಲ್ಲ ತೀರೋಗಿರ್ತಾರಲ್ಲ, ಅಥವಾ ನಮ್ಮ ಬಂಧುಗಳು ಯಾರಾದರೂ ತೀರೋಗಿರ್ತಾರಲ್ಲ, ಅವ್ರ ಬಗ್ಗೆ ನಮಗೆ ಒಳ್ಳೆಯ ಅಭಿಮಾನ ಗೌರವ ಇರಬೇಕು. ಕನಿಷ್ಠ ವರ್ಷಕ್ಕೊಂದು ಸಾರಿ ಆದರೂ ಅವ್ರ ಬಗ್ಗೆ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋದು ಅವ್ರ ಹೆಸರಲ್ಲಿ, ಅಥವಾ ಏನೋ ಒಂದು ಮನೆಯಲ್ಲಿ ಪೂಜೆ ಮಾಡಿಸೋದು. ಆಮೇಲೆ ಯಾರಾದರೂ ನಮ್ಮಂಥ ಸಾಧುಗಳಿಗೆ ಮನೆಗೆ ಕರೆಸಿ ಒಂದಷ್ಟು ಊಟ ಹಾಕಿ ಅವ್ರಿಗೆ ಒಂದಷ್ಟು ಬಟ್ಟೆ ಕೊಟ್ಟು ಒಂದಷ್ಟು ದಕ್ಷಿಣೆ ಕೊಡೋದು, ಒಂದಷ್ಟು ಹಣ್ಣು ಹಂಪಲ ಕೊಡೋದು, ಅಥವಾ ಅಕ್ಕಿ ಬೇಳೆ ಏನಾದರೂ ಕೊಡೋದು ಗುರುಗಳಿಗೆ, ಅವರ ಆಶೀರ್ವಾದ ಪಡೆಯೋದು. ಇಂಥ ಕೆಲಸಗಳು ಯಾರು ಮಾಡ್ತಾರೆ ಅವರು ಒಳ್ಳೆಯವರು, ಅವರಲ್ಲಿ ಒಳ್ಳೆತನ ಇರುತ್ತೆ. ಒಂದು ವೇಳೆ ಪೂಜೆ ಮಾಡಿಸ್ಲಿಲ್ಲ, ಹೋಮ ಮಾಡಿಸ್ಲಿಲ್ಲ, ಯಜ್ಞ ಮಾಡಿಸ್ಲಿಲ್ಲ, ದಾನ ಧರ್ಮ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಅವರಲ್ಲಿ ಒಳ್ಳೆತನ ಇರಬೇಕು. ನಾನು ಆಗಲೇ ಹೇಳಿದೆ, ಅವ್ರು ಏನು ಕೆಲಸ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಅವರಲ್ಲಿ ಒಳ್ಳೆತನ ಇರಬೇಕು. ಗೊತ್ತಾಯ್ತಲ್ಲ? ಅಂಥವರು ಇಡೀ ಜಗತ್ತಿನಲ್ಲಿ ಅರ್ಧ ಜಗತ್ತನ್ನೇ ಗೆದ್ದ ಹಾಗೆ, ಇಡೀ ಜಗತ್ತಿನ ಅರ್ಧ ಜಗತ್ತಿಗೆ ರಾಜ ಆದಾಗೆ. ಅರ್ಥ ಆಯ್ತಲ್ಲ? ಒಡೆಯರು, ಮಾಲೀಕರಾದ ಹಾಗೆ. ಈಗ ನೀವು ನೋಡಿರ್ಬೋದು ಹೇಗೆ ಹಂಗಾದರೆ ಮಾಲೀಕರು, ಈ ಅರ್ಧ ಜಗತ್ತಿಗೆ ಮಾಲೀಕರೇ ಹಾಗೆ. ಹಾಗಾದರೆ ಈ ಸಮಾಜದಲ್ಲಿ ದುಡ್ಡಿಲ್ಲ ಅಂದರೆ ಗೌರವ ಕೊಡ್ತಾರಾ? ಯಾರು ಕೊಡ್ತಾರೆ? ಕೊಡಲ್ಲ, ನಿಜ. ಯಾರೋ ಕೆಲವರು ಕೊಡಲ್ಲ, ಹಾಗಂತ ಎಲ್ಲರೂ ಕೊಡಲ್ಲ ಅಂತಲ್ಲ. ಈಗ ನೋಡಿ, ನಿಮ್ಮ ಮನೆಗಳಲ್ಲಿ ಕೆಲವರು ಕುಡಿತಾರೆ, ನೋಡಿರ್ಬೋದು ನೀವು. ಬೀಡಿ ಕುಡಿಯೋರಿದ್ದಾರೆ, ಸಿಗರೇಟ್ ಕುಡಿಯೋರಿದ್ದಾರೆ, ಎಣ್ಣೆ ಹೊಡೆಯೋರು ಇದ್ದಾರೆ. ಆದರೂ ಕೂಡ ಅವರು ದೊಡ್ಡವರು ಹೆಂಗೆ ಗೊತ್ತಾ, ಚಿಕ್ಕ ಮಕ್ಕಳಿಗೆ ಬುದ್ಧಿ ಹೇಳ್ತಾರೆ. ಏಯ್ ಬೀಡಿ ಮುಟ್ಬೇಡ, ಏಯ್ ಸಿಗರೇಟ್ ಮುಟ್ಬೇಡ, ಏನೋ ಸಿಗರೇಟ್ ಕುಡಿತೀಯಲ್ಲೋ, ಏನೋ ಬೀಡಿ ಕುಡಿದೆಯಲ್ಲೋ, ಏನೋ ಪಾರಕ್ಕೆ ಆಗ್ತೀಯಲ್ಲೋ, ಏನೋ ಆ ಕೆಟ್ಟ ಹುಡುಗರ ಜೊತೆ ಹೋಗಿದ್ದೇನೋ ಅಂತ ಅವರಮ್ಮ ಅವರಪ್ಪ ಅಥವಾ ಅಣ್ಣ ಅತ್ತಿಗೆ ಅಥವಾ ಚಿಕ್ಕಪ್ಪ ಚಿಕ್ಕಮ್ಮ ಅಥವಾ ತಾತ ಅಜ್ಜಿ ಅವ್ರಿಗೆ ಬೈತಾರೆ. ಯಾಕೆ ಬೈತಾರೆ? ಆ ಮಗು ತಪ್ಪು ಮಾಡಬಾರ್ದು ಅಂತ. ಆ ಹೆಣ್ಣು ಮಗು ಆಗಲಿ ಗಂಡು ಮಗು ಆಗಲಿ ಕೆಟ್ಟವ್ರ ಜೊತೆ ಹೋದ್ರೆ ಅಥವಾ ಎಲ್ಲೋದ್ರೂ ಒಂದು ಕೆಟ್ಟ ಕೆಲಸ ಮಾಡಿದ್ರೆ ಬೈತಾರೆ ದೊಡ್ಡವರು. ಆದರೆ ದೊಡ್ಡವರು ಎಣ್ಣೆ ಹೊಡಿತಾರೆ, ಬೀಡಿ ಸಿಗರೇಟ್ ಹೊಡಿತಾರೆ ಅಂತ ನೀವು ಕೇಳ್ಬೋದು. ನಿಜ, ಕೆಲವರು ಹೊಡಿತಾರೆ, ಎಲ್ಲರೂ ಹೊಡಿಯಲ್ಲ. ಎಲ್ಲರ ಮನೆಯಲ್ಲೂ ಬೀಡಿ ಸಿಗರೇಟ್ ಕುಡಿಯೋಲ್ಲ, ಎಲ್ಲರೂ ಎಣ್ಣೆ ಹೊಡಿಯೋಲ್ಲ. ಕೆಲವರು ಹೊಡಿತಾರೆ. ಅವರು ಹೊಡೆದ್ರೂ ಕೂಡ ಎಣ್ಣೆ ಈ ಚಿಕ್ಕವ್ರಿಗೆ ಬೈತಾರೆ. ಏಯ್ ಆ ತಪ್ಪು ಮಾಡಬೇಡ, ಈ ತಪ್ಪು ಮಾಡಬೇಡ ಅಂತ ಬೈತಾರೆ. ಯಾಕೆಂದರೆ ಅವರು ಯಾರೋ ಸವಾಸದಿಂದ, ಯಾರ್ದೋ ಸಂಘ ಸವಾಸದಿಂದ ಯಾವುದೋ ಟೈಮ್ ಸರಿಯಿಲ್ಲ, ಆ ಟೈಮಲ್ಲಿ ಅವರು ಬೀಡಿ ಕುಡಿಯೋದು ಕಲ್ತ್ಕೊಬಿಟ್ಟಿರ್ತಾರೆ. ಈಗ ಬಿಡೋಕ್ಕಾಗಲ್ಲ. ಹಾಗೆ ಸಿಗರೇಟ್ ಕುಡಿಯೋದು, ಪಾನ್ ಪಾರ್ಕ್ ಹಾಕೋದು, ಇನ್ನೇನೋ ಹಾಕೋದು, ಎಣ್ಣೆ ಹೊಡೆದು ಕಲ್ತ್ಕೊಬಿಟ್ಟಿರ್ತಾರೆ ಅವ್ರು ದೊಡ್ಡವರು. ಆದರೆ ಅವರು ಈಗ ಬಿಡೋಕ್ಕಾಗಲ್ಲ. ಆದರೆ ಮಕ್ಕಳು ಆ ತಪ್ಪು ಮಾಡಬಾರ್ದು, ಅಥವಾ ನನ್ನ ತಮ್ಮ ತಂಗಿ ಅಥವಾ ಚಿಕ್ಕವರು ಆ ತಪ್ಪು ಮಾಡಬಾರ್ದು ಅಂತ ದೊಡ್ಡವರಿಗೆ ಆ ಒಂದು ಮಕ್ಕಳ ಮೇಲೆ, ಚಿಕ್ಕವ್ರ ಮೇಲೆ ಅಭಿಮಾನ ಇರುತ್ತೆ, ತನ್ನ ಕುಟುಂಬದ ಮೇಲೆ. ನಮ್ಮ ಸುತ್ತಲೂ ಇರೋರು ತಪ್ಪು ಮಾಡಬಾರ್ದು, ನಾವಂತೂ ತಪ್ಪು ಮಾಡ್ತಾಯಿದ್ವಿ, ನಾವಂತೂ ಕೆಟ್ಟೋಗ್ಬಿಟ್ಟಿದ್ದೀವಿ, ನಾವು ಕೆಟ್ಟಂಗೆ, ನಾವು ತಪ್ಪು ಮಾಡ್ದಂಗೆ ನಾವು ಅನುಭವಿಸ್ತಾರೆ ಈ ಕಷ್ಟನ ಅವರು ಅನುಭವಿಸ್ಬಾರ್ದು ಅಂತ ಅವರು ಆಲೋಚನೆ ಮಾಡ್ತಾರೆ. ಅಷ್ಟೇ ಅಲ್ಲ, ದೊಡ್ಡವರು ಕೆಲವು ಸಾರಿ ಯಾವುದೋ ಒಂದು ಕಷ್ಟದ ಕೆಲಸ ಮಾಡಿರ್ತಾರೆ. ಅದು ಫ್ಯಾಕ್ಟ್ರಿಯಲ್ಲಿರ್ಬೋದು ಅಥವಾ ಇನ್ನೇನೋ ಒಂದು ಕೆಲಸ ಇರ್ಬೋದು, ಅದು ಕಷ್ಟ ಅಂತ ಅವ್ರಿಗೆ ಅನಿಸಿರುತ್ತೆ. ಅಥವಾ ಯಾವುದೋ ಒಂದು ಉದ್ಯೋಗ, ಆ ಕೆಲಸ ಅವ್ರಿಗೆ ಇಷ್ಟ ಆಗಿರಲ್ಲ. ತಮ್ಮ ಮಕ್ಕಳು ಆ ಕೆಲಸಕ್ಕೆ ಹೋಗ್ಬಾರ್ದು ಅಂತ ಆಲೋಚನೆ ಮಾಡ್ತಾರೆ. ಯಾಕಂದರೆ ಆ ಕಷ್ಟ ನಾವು ಪಟ್ಟಿದ್ದೀವಿ, ಆ ಕೆಲಸ ಸರಿಯಿಲ್ಲ, ಆ ಕೆಲಸದಲ್ಲಿ ತುಂಬ ಕಷ್ಟಗಳಿದೆ, ಅದೇನಿದ್ರು ನನ್ನ ಕಾಲಕ್ಕೆ ಸಾಕು, ನನ್ನ ಕಾಲಕ್ಕೆ ಆ ಕೆಲಸ ಮುಗಿದೋಯ್ತು, ನಮ್ಮ ಮಕ್ಕಳಿಗೆ, ನಮ್ಮವ್ರಿಗೆ, ನನ್ನ ತಮ್ಮನಿಗೆ, ತಂಗಿ ಇವರಿಗೆಲ್ಲ ಆ ಕೆಲಸ ಬೇಡ, ತುಂಬ ಕಷ್ಟ ಅಂತ ಕೂಡ ಆಲೋಚನೆ ಮಾಡ್ತಾರೆ. ಅವರು ಬುದ್ಧಿ ಹೇಳ್ತಾರೆ. ಕೆಲವು ಸಾರಿ ಕೂರಿಸ್ಕೊಂಡು ಒಳ್ಳೆ ಥರ ಬುದ್ಧಿ ಹೇಳ್ತಾರೆ, ಕೆಲವು ಸಾರಿ ರೇಗ್ತಾರೆ, ಕೋಪ ಹೊಡ್ಕೊ ಸ್ವಲ್ಪ ಖಾರವಾಗಿ ಹೇಳ್ತಾರೆ, ಘಾಟವಾಗಿ ಹೇಳ್ತಾರೆ. ಆವಾಗ ನಾವು ಅವ್ರ ಮೇಲೆ ಕೋಪ ಮಾಡ್ಕೋಬಾರ್ದು, ದೊಡ್ಡವ್ರ ಮೇಲೆ ಕೋಪ ಮಾಡ್ಕೋಬಾರ್ದು. ಬರೀ ನಮ್ಮನೆಯವರು ನಮಗೆ ಬುದ್ಧಿ ಹೇಳ್ತಾರೆ ಅಂತಲ್ಲ, ಸ್ನೇಹಿತರು ಕೂಡ, ಕೆಲವು ಸ್ನೇಹಿತರು ನಮಗೆ ಬುದ್ಧಿ ಹೇಳ್ತಾರೆ, ಅಕ್ಕಪಕ್ಕದ ಮನೆಗಳವರು, ದೊಡ್ಡವರು, ತಿಳಿದವರು ಬುದ್ಧಿ ಹೇಳ್ತಾರೆ. ಬುದ್ಧಿ ಹೇಳೋರು ಚಿಕ್ಕವರಾದರೂ ಪರವಾಗಿಲ್ಲ, ದೊಡ್ಡವರಾದರೂ ಪರವಾಗಿಲ್ಲ. ನಮಗಿಂತ ನಾವು ತಪ್ಪು ಮಾಡ್ತಾಯಿದ್ರೆ ಚಿಕ್ಕವರಿಂದನೂ ಬುದ್ಧಿ ಕಲಿಬೇಕು, ದೊಡ್ಡವರಿಂದನೂ ಬುದ್ಧಿ ಕಲಿಬೇಕು. ಲಾಸ್ಟ್ಗೆ ಒಂದು ಕತ್ತೆ ನಾಯಿಯಿಂದಾದರೂ ಬುದ್ಧಿ ಕಲಿಬೇಕು ನಾವು. ಯಾಕಂದರೆ ಅದು ಏನೋ ಒಂದು ಒಳ್ಳೆ ಕೆಲಸ, ಅದರಿಂದ ಏನೋ ಒಂದು ಒಳ್ಳೆತನ ಕಲಿಯೋದಿದೆ ನಮಗೆ. ಇಲ್ಲಿ ಗಿಡ ಮರ ಪಕ್ಷಿಗಳು, ನದಿಗಳು, ಬೆಟ್ಟ ಗುಡ್ಡ, ಗ್ರಹ ತಾರೆ, ನಕ್ಷತ್ರಾದಿಗಳು, ಸೂರ್ಯ ಚಂದ್ರ ಇತ್ಯಾದಿ ಎಲ್ಲದರಿಂದಲೂ ನಾವು ಕಲಿಯೋದಿದೆ ಈ ಪ್ರಕೃತಿಯಲ್ಲಿ ಅಲ್ವಾ. ಅದಕ್ಕೆ ಪರಬ್ರಹ್ಮ ಗುರು, ದತ್ತ ಗುರು ಅಂತ ಈ ಪ್ರಕೃತಿ ನಾವು ಕರಿತೀವಿ. ಗೊತ್ತಾಯ್ತಲ್ಲ? ಅದಕ್ಕೆ ನಾವು ಗೌರವ ಕೊಡಬೇಕು. ಎಲ್ಲರಿಗೂ ನಾವು ಗೌರವ ಕಲಿತ್ರೆ ಏನಪ್ಪ ಉಪಯೋಗ ಅಂದರೆ, ಇಡೀ ನಾವು ಈ ಜಗತ್ತಿಗೆ ನಾವು ಒಳ್ಳೆಯವರಾಗ್ಬಿಟ್ರೆ
ಇಡೀ ಜಗತ್ತಿಗೆ ನಾವು, ಇಡೀ ಜಗತ್ತೆಲ್ಲ ಅರ್ಧ ಜಗತ್ತು ನಮ್ಮದೇ, ನಾವೇ ಒಡೆಯಿರೋ ರಾಜರು. ಹೇಗೆ ಅಂದರೆ, ಈಗ ನೋಡಿ, ನಾವು ಒಳ್ಳೆಯವರಾದ್ರೆ ನಮಗಿಂತ ಚಿಕ್ಕವರು ಕೂಡ ಮರ್ಯಾದೆ ಕೊಡ್ತಾರೆ, ನಮಗಿಂತ ದೊಡ್ಡವರು ಮರ್ಯಾದೆ ಕೊಡ್ತಾರೆ. ನಾವು ಒಳ್ಳೆಯವರಾದ್ರೆ ನಮ್ಮ ಹತ್ರ ಏನಿಲ್ಲದೆ ಆದರೂ ಪರವಾಗಿಲ್ಲ, ಕೆಲಸ ಇಲ್ಲಾಂದ್ರೂ ಪರವಾಗಿಲ್ಲ, ಯಾವುದೇ ಹಣ ಆಸ್ತಿ, ಟೂ ವೀಲರು, ಫೋರ್ ವೀಲರು, ಅಪಾರ್ಟ್ಮೆಂಟು, ಬಿಲ್ಡಿಂಗು, ಏನಿಲ್ಲ, ಅಧಿಕಾರ, ಕೆಲಸ ಏನಿಲ್ಲದೆ ಆದರೂ ಪರವಾಗಿಲ್ಲ, ಗೌರವ ಕೊಡ್ತಾರೆ. ಆ ಹುಡುಗ ಒಳ್ಳೆಯವಲ್ಲಪ್ಪ, ಪರವಾಗಿಲ್ಲ ಅಂತ. ಯಾರು ನೋಡಿದಾರೋ ಆ ಹುಡುಗನಿಗೆ ಮದುವೆ ಆಗಿಲ್ಲ ಅಂದರೆ ಹೆಣ್ಣು ಕೊಡೋಕೆ ಯೋಚನೆ ಮಾಡ್ತಾರೆ. ಹೆಣ್ಣು ಕೊಡೋಕ್ಕೆ ಹೆಣ್ಣು ಕೊಡೋಣ, ಯಾವುದಾದ್ರು ನಮ್ಮ ಹುಡುಗಿ ಒಂದಿದೆ ತೋರಿಸೋಣ ಈ ಹುಡುಗನಿಗೆ, ಈ ಹುಡುಗ ಒಳ್ಳೆಯವರು ಬುದ್ಧಿವಂತ, ಆದರೆ ಕೆಲಸ ಇಲ್ಲ, ಏನಾದರೂ ಅನುಕೂಲ ಮಾಡಿಕೊಡೋಣ ಹುಡುಗನಿಗೆ ಬುದ್ಧಿವಂತ ಅಂತ ಆಲೋಚನೆ ಮಾಡ್ತಾರೆ. ಅದೇ ಬಡವನಿರಲಿ ಶ್ರೀಮಂತ ಇರಲಿ ಒಳ್ಳೆಯವರಾಗಿರಬೇಕು. ಸುಮ್ಮನೆ ಹಣ ಇದೆ, ಆಸ್ತಿ ಇದೆ, ನನಗೆ ಅಧಿಕಾರ ಇದೆ, ನಾನೇ ದೊಡ್ಡ ಇವನು ಲೀಡರು, ನನ್ನನ್ನು ಕೇಳೋರು ಯಾರೂ ಇಲ್ಲ ಅನ್ನೋ ಥರ. ಹಾಗೆ ಕೆಲವು ಸಾರಿ ಜೈಲಿಗೆ ಹೋಗಿ ಬಂದಿರ್ತಾರೆ, ಬೇಲ್ ಮೇಲೆ ಇರ್ತಾರೆ, ಬೇಲ್ ಮೇಲೆ ಹೊರಗಡೆ. ಕೆಲವರೆಲ್ಲ ನೋಡಿರ್ಬೋದು, ಇವರು ಸಾಕಷ್ಟು ರಾಜಕೀಯ ವ್ಯಕ್ತಿಗಳು, ಸ್ವಾಮೀಜಿಗಳು ಕೂಡ ಬೇಲ್ ಮೇಲೆ ಇದ್ದಾರೆ, ಕೆಲವರು ಜೈಲಲ್ಲಿದ್ದಾರೆ ಬಿಡಿ. ಹಾಗೆ ಕೆಲವರೆಲ್ಲ ಅಪರಾಧ ಮಾಡಿ ಜೈಲಿಗೆ ಹೋಗಿರ್ತಾರೆ, ಬಂದಮೇಲೆ ಒಳ್ಳೆಯವರಾಗಿರ್ತಾರೆ. ಕೆಲವರು ತಪ್ಪು ಮಾಡಿ ಜೈಲಿಗೆ ಹೋಗಿ ಜೈಲಲ್ಲಿ ಕೆಲವು ಅನುಭವಗಳಾಗುತ್ತೆ ಅವರಿಗೆ, ಈ ತಪ್ಪು ಮಾಡಬಾರ್ದಿತ್ತು ಅಂತ ಪಶ್ಚಾತ್ತಾಪ ಬಿಟ್ಟು ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಏನೋ ಅವರು ಒಳ್ಳೆಯ ಕೆಲಸಗಳಲ್ಲಿ ತೊಡಗಿರ್ತಾರೆ, ಅವ್ರನ್ನ ನಾವು ಮೆಚ್ಕೋಬೋದು, ಇಲ್ಲ ಅಂತಲ್ಲ, ಅವ್ರನ್ನ ನಾವು ಮೆಚ್ಕೋಬೋದು. ಆದರೆ ಇನ್ನು ಕೆಲವರು ಜೈಲಿಗೆ ಹೋಗಿ ಬಂದರೆ ಇನ್ನೂ ಹೆಚ್ಚಾಗಿ ಕಲ್ತಿರ್ತಾರೆ, ಕೆಟ್ಟ ಕೆಲಸ ಮಾಡೋದು ಹೆಚ್ಚಾಗಿ ಕಲ್ತಿರ್ತಾರೆ. ಜೈಲಿಗೆ ಹೋಗೋವಾಗ ಯಾವುದೋ ಒಂದು ಸಣ್ಣ ತಪ್ಪು ಮಾಡಿ ಹೋಗಿರ್ತಾರೆ. ಆಮೇಲೆ ಈಚೆ ಬಂದಮೇಲೆ ಹೊರಗಡೆ ಎಂತೆಂಥ ಒಳ್ಳೆ ಅಲ್ಲಿ ಕಳ್ಳರು, ಕಾಕರು, ಕೊಲೆಗಾರರೆಲ್ಲ ಇರ್ತಾರೆ, ಕಂತ್ರಿಗಳೆಲ್ಲ ಇರ್ತಾರೆ. ಅವ್ರ ಹತ್ರ ಎಲ್ಲ ಕಲ್ಕೊಬಿಟ್ಟಿರ್ತಾರೆ. ಇವರು ಏನೆಲ್ಲ ಮಾಡಬಾರ್ದು ಅದೆಲ್ಲ ಕಲ್ಕೊಂಡು ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಮತ್ತೆ ಶುರು ಮಾಡ್ತಾರೆ ಚಾಳಿನ, ಗೊತ್ತಾಯ್ತಲ್ಲ. ಆದರೆ ಪರಿಣಾಮ ಏನು, ಮತ್ತೆ ಜೈಲಿಗೆ ಹೋಗ್ತಾರೆ, ಮತ್ತೆ ಅವ್ರಿಗೆ ಬೇಲ್ ಕೂಡ ಸಿಗಲ್ಲ, ಮತ್ತೆ ಶಿಕ್ಷೆ ಅನುಭವಿಸ್ಬೇಕಾಗ್ತದೆ, ಗೊತ್ತಾಯ್ತಲ್ಲ. ಅವ್ರಿಗೆ ಮರ್ಯಾದೆ, ಸಮಾಜದಲ್ಲಿ ಮರ್ಯಾದೆ ಇರಲ್ಲ ಅವ್ರಿಗೆ, ಯಾರು ಮರ್ಯಾದೆ, ಅಣ್ಣ ಮರ್ಯಾದೆ ಕೊಡಲ್ಲ, ತಂಗಿ ಮರ್ಯಾದೆ ಕೊಡಲ್ಲ, ಬಂಧುಗಳು ಮರ್ಯಾದೆ ಕೊಡಲ್ಲ. ಒಂದು ವೇಳೆ ಯಾರೋ ಕೊಟ್ಟರೆ ಒಬ್ಬರ ಕೊಡ್ತಾರೆ ಅಷ್ಟೇ, ಗೊತ್ತಾಯ್ತಲ್ಲ, ಅವ್ರಿಗೆ ಸಂಬಂಧಪಟ್ಟವ್ರು. ಅಷ್ಟೇ ಅಲ್ಲ, ಅವರಿಂದ ಎಷ್ಟು ಜನಕ್ಕೆ ಎಷ್ಟು ನಷ್ಟ ಗೊತ್ತಾ. ಅವ್ರ ಮಕ್ಕಳಿಗೆ ಪಾಪ ಸ್ಕೂಲ್ಗಳಲ್ಲಿ ಮರ್ಯಾದೆ ಇರಲ್ಲ. ತಪ್ಪು ಮಾಡಿ ಜೈಲಿಗೆ ಹೋದರೆ, ತಪ್ಪು ಮಾಡ್ದೋಗಲಿ ಜೈಲಿಗೆ ಹೋದರೆ ಅವ್ರ ಮಕ್ಕಳಿಗೆ, ಅವ್ರ ಕುಟುಂಬದವ್ರಿಗೆ ಮರ್ಯಾದೆ ಇರಲ್ಲ. ಪಾಪ ಅವರು ಚಿತ್ರಹಿಂಸೆ ಅನುಭವಿಸ್ಬೇಕು ಇವ್ರು ಮಾಡಿದ ತಪ್ಪಿಗೆ. ಕೆಲವರು ತಪ್ಪೇ ಮಾಡಲ್ಲ ಪಾಪ, ಯಾರೋ ಮಾಡಿದ ತಪ್ಪಿಗೆ ಇವ್ರಿಗೆ ತಲೆ ಮೇಲೆ ಬರುತ್ತೆ, ಇವ್ರು ಜೈಲಿಗೆ ಹೋಗ್ಬೇಕಾಗುತ್ತೆ ಪರಿಸ್ಥಿತಿ. ಇಲ್ಲಿ ಕೆಲವರು ತಪ್ಪು ಮಾಡಿ ತಪ್ಪಿಸ್ಕೊಬಿಡ್ತಾರೆ, ಇನ್ನೊಬ್ರು ತಲೆ ಮೇಲೆ ಏರಿಸ್ಬಿಡ್ತಾರೆ. ಇವೆಲ್ಲ ಸಾಕಷ್ಟು ನಡೆಯುತ್ತೆ. ಏನೇ ಇರಲಿ, ಒಟ್ಟಲ್ಲಿ ಒಬ್ಬ ಒಳ್ಳೆಯವನಿಗೆ ಏನು ರೆಸ್ಪೆಕ್ಟು. ನೀವೆಲ್ಲೇ ಒಂದು ಯಾವುದೋ ಒಂದು ಇಂಟ್ರ್ಯೂಗೆ ಹೋಗ್ತಾರೆ ಕೆಲಸಕ್ಕೆ, ನೀವು ಒಳ್ಳೆಯವರಾಗಿದ್ದರೆ ಅಲ್ಲಿರೋರು ನೋಡ್ತಾರೆ ನಿಮ್ಮ ಕ್ಯಾರೆಕ್ಟ್ರು, ನಿಮ್ಮ ಗುಣ, ನೀವು ನಡವಳಿಕೆ, ನೀವು ಹಾಕೋ ಡ್ರೆಸ್ಸು. ನೀವು ಫೋನ್ಗೆ ರಿಂಗ್ ಟೋನ್ ಇಟ್ಕೊಳ್ತೀರಲ್ಲ, ಫೋನ್ಗೆ ಆ ರಿಂಗ್ ಟೋನ್ ಕೂಡ ಗಮನಿಸ್ತಾರೆ ಅವರು, ಗೊತ್ತಾಯ್ತಲ್ಲ. ಹಾಗೆ ನೀವು ಮಾತಾಡೋ ಮಾತು, ನಿಮ್ಗೇನು ಜ್ಞಾನ ಇದೆ, ಜನರಲ್ ನಾಲೆಡ್ಜು, ಇವೆಲ್ಲ ನೋಡ್ತಾರೆ. ಅದಕ್ಕೆ ನೀವು ಒಳ್ಳೆ ಸಂಸ್ಕಾರವಂತರಾಗಬೇಕು. ಗುರುಭಕ್ತಿ, ದೈವಭಕ್ತಿ, ಮಾತಾಪಿತಾ ಪೂರ್ವಜರ ಮೇಲೆ ಭಕ್ತಿ, ಹಾಗೆ ಬಂಧು ಮಿತ್ರಗಳಿರ್ತಾರಲ್ಲ, ಬಂಧು ಮಿತ್ರರು ಅವ್ರ ಮೇಲೆ ಒಳ್ಳೆಯ ಗೌರವ, ಹಾಗೆ ಸ್ವಲ್ಪ ಒಳ್ಳೆಯ ಸಂಸ್ಕಾರ ಇರಬೇಕು. ಆಗ ನೋಡಿ ನಿಮ್ಮನ್ನು ಗೆಲ್ಲವರು ಯಾರೂ ಇರಲ್ಲ ಅವರೇ, ನಿಜ ಹೇಳ್ತೀರಿ. ಆದರೆ ತಾತ್ಕಾಲಿಕವಾಗಿ ಕೆಲವರು ನಿಮ್ಮಲ್ಲಿ ನೋಡಿ ಏನೂ ಇಲ್ಲ ಬಿಡು, ಇವ್ರ ಹತ್ರ ಬಡವ, ಕಷ್ಟ, ಇವ್ರ ಹತ್ರ ಏನೂ ದುಡ್ಡಿಲ್ಲ ಅಂತ ಮರ್ಯಾದೆ ಕೊಡಲ್ಲ. ಬೇಡ ಬಿಡಿ, ಅಂಥವ್ರ ಸಹವಾಸ ಆಗಬೇಕು. ಅವರು ಬರೀ ದುಡ್ಡು ನೋಡಿ ಮರ್ಯಾದೆ ಕೊಡ್ತಾರೆ, ಆಸ್ತಿ ನೋಡಿ ಮರ್ಯಾದೆ ಕೊಡ್ತಾರೆ. ನಿಮ್ಮ ಹತ್ರ ಒಡವೆ, ಬಂಗಾರ, ವೆಹಿಕಲ್ಗಳು, ಟೂ ವೀಲರು, ಫೋರ್ ವೀಲರು, ಒಳ್ಳೆ ಮೊಬೈಲ್ ಇದ್ದರೆ, ಐಫೋನ್ ಇದ್ದರೆ ಮರ್ಯಾದೆ ಕೊಡ್ತಾರೆ. ಅಂಥವ್ರ ಸಹವಾಸ ಬೇಡ ರೀ. ಅವರು ನಿಮ್ಮ ಹತ್ರ ಇರೋವ್ರಿಗೂ ಅಷ್ಟೇ, ಆಮೇಲೆ ಕೈ ಬಿಟ್ಬಿಡ್ತಾರೆ. ಅವ್ರು ಯಾವತ್ತೂ ಸಹಾಯ ಮಾಡಲ್ಲ ಅಂಥವ್ರು. ಹೊಗಳ್ಬಿಟ್ರೆ ಅವರೆಲ್ಲ ನಿಮ್ಮನ್ನು ಸುಮ್ಮನೆ ಹೊಗಳ್ತಾರೆ. ಹಣ ಇರೋವಾಗ, ನಿಮ್ಮ ಹತ್ರ ಕೆಲಸ ಇರೋವಾಗ, ನಿಮ್ಮ ಹತ್ರ ಅಧಿಕಾರ ಇರುವಾಗ ಹೊಗಳ್ಬಿಟ್ರು ಜೈ 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 ಅಂತ ಜೈಕಾರ ಆಗ್ತಾರೆ. ನಿಮಗೆ ಯಾಕೆ ಆಗ್ತಾರೆ? ನಿಮ್ಮ ಹತ್ರ ಸ್ವಲ್ಪ ಕಿತ್ಕೊಂಡು ತಿನ್ನೋಕ್ಕೆ, ಕಮಾಯಿ ಮಾಡ್ಕೊಳ್ಳೋಕ್ಕೆ, ಗೊತ್ತಾಯ್ತಾ? ಅಂಥವ್ರ ಸಹವಾಸ ಬೇಡ. ಒರಿಜಿನಲ್ ಫ್ರೆಂಡ್ಸ್ ಇರಬೇಕು. ಎಂಥ ಫ್ರೆಂಡ್ಸು? ಒರಿಜಿನಲ್ ಫ್ರೆಂಡ್ಸ್ ಇರಬೇಕು. ಆವಾಗ ನಿಮಗೆ ಅವರು ಕಷ್ಟದಲ್ಲೂ ನೋಡ್ತಾರೆ, ಸುಖದಲ್ಲೂ ನೋಡ್ತಾರೆ. ಅರ್ಥ ಆಯ್ತವ್ರೆ? ಒಳ್ಳೆತನ ಇದ್ದರೆ ಎಲ್ಲರೂ ಗೌರವ ಕೊಡ್ತಾರೆ. ಇವರ ನೆನ್ಪಿಟ್ಕೊಳ್ಳಿ. ಭಯ ಬೀಳ್ತಾರೆ ನಿಮ್ಮನ್ನು ನೋಡಿದ್ರೆ. ನಿಮ್ಮ ಮಕ್ಕಳು ಕೂಡ ನಿಮ್ಮನ್ನು ನೋಡಿದ್ರೆ ಭಯ ಬೀಳ್ತಾರೆ. ನಿಮ್ಮ ತಂದೆ ತಾಯಿ ಕೂಡ ನಿಮ್ಮನ್ನು ನೋಡಿದ್ರೆ ಭಯ ಬೀಳ್ತಾರೆ. ಹೆಂಡತಿ ಕೂಡ ಭಯ ಬೀಳ್ತಾರೆ. ಮಕ್ಕಳು, ಫ್ರೆಂಡ್ಸ್ ಕೂಡ ಭಯ ಬೀಳ್ತಾರೆ ನಿಮ್ಮನ್ನು ನೋಡಿದ್ರೆ. ನೀವು ಹೋದ ಕಡೆ ಎಲ್ಲ ನಿಮ್ಮನ್ನು ನೋಡಿದ್ರೆ ಸ್ವಲ್ಪ ಭಯ ಭಕ್ತಿ ಇರುತ್ತೆ ಎಲ್ಲರಿಗೂ, ಯಾಕಂದರೆ ಅಲ್ಲಿ ಒಳ್ಳೆಯವರಲ್ವ. ಅದಕ್ಕೆ ಅದೇ ನೀವು ಕೆಟ್ಟವರಾದರೆ, ಕೆಟ್ಟ ಹೆಸರು ತಗೊಂಡ್ರೆ 3 ಜನ ಹತ್ರ 4 ಜನ ಹತ್ರ ನೀವು ಕೆಟ್ಟ ಹೆಸರು ತೊಗೊಂಡ್ರೆ ಸಾಕು,
ನೋಟೆಡ್ ಆಗಿಬಿಡ್ತೀರ. ಆಮೇಲೆ ನೋಡಿ ನಿಮ್ಗೆ ಯಾರೂ ಮರ್ಯಾದೆ ಕೊಡಲ್ಲ ಇವರೇ 3 ಕಾಸಿಗೆ. ನೆನಪಿಟ್ಕೊಳ್ಳಿ. ಬರೀ ದುಡ್ಡಿದ್ರೆ ಮರ್ಯಾದೆ ಅಂತಾರೆ ತಿಳ್ಕೊಬೇಡಿ, ಅಧಿಕಾರ ಇದ್ದರೆ ಮರ್ಯಾದೆ ಅಂತ ತಿಳ್ಕೊಬೇಡಿ. ಅದೆಲ್ಲ ಶಾಶ್ವತ ಅಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಮೊದಲು ಒಳ್ಳೆಯವ್ರಿಗೆ ಮರ್ಯಾದೆ ಕೊಡಿ ದಯವಿಟ್ಟು. ಒಳ್ಳೆಯವ್ರು ಸಾಕಷ್ಟು ಮಂದಿ ಇದ್ದಾರೆ, ಅವ್ರಿಗೆ ಕೆಲಸ ಇಲ್ಲ ಅಂದರೂ ಪರವಾಗಿಲ್ಲ. ಇವರೇ ನಿಮ್ಮ ಮನೆಯಲ್ಲಿ ಇರ್ತಾರೆ, ಅವ್ರಿಗೆ ಹಿಂಸೆ ಕೊಡಬೇಡಿ. ನಿಮ್ಮ ಮನೆಯಲ್ಲೇ ಒಳ್ಳೆಯವ್ರು ಯಾರೋ ಒಬ್ರು ಇರ್ತಾರೆ, ಅವ್ರಿಗೆ ಕೆಲಸ ಕಾರ್ಯ ಇಲ್ಲ ಅಂದರೂ ಪರವಾಗಿಲ್ಲ, ಅವ್ರಿಗೆ ಮರ್ಯಾದೆ ಕೊಡಿ. ಅವ್ರು ಹೇಳ್ದಂಗೆ ನೀವೆಲ್ಲ ಕೇಳಿ. ಯಾಕಂದರೆ ಅವ್ರು ಒಳ್ಳೆಯವ್ರು ಇರ್ತಾರೆ, ಒಳ್ಳೆ ಮನಸ್ಸು ಇರುತ್ತೆ ಅವ್ರಿಗೆ, ಒಳ್ಳೆಯ ಭಾವನೆಗಳಿರುತ್ತೆ. ಅವ್ರು ಹೇಳಿದ ದಾರಿಯಲ್ಲಿ ಹೋದರೆ ಖಂಡಿತ ಒಳ್ಳೆಯದಾಗುತ್ತೆ. ಗೊತ್ತಾಯ್ತಲ್ಲ ಇವರ ಒಳ್ಳೆತನಕ್ಕೆ ಎಲ್ಲ ಕಡೆ ಬರೆಯೋದೇ ಇದೆ. ಅದು ಲೇಟಾಗಿ ಈ ಪ್ರಪಂಚಕ್ಕೆ ಗೊತ್ತಾಗುತ್ತೆ. ಒಳ್ಳೆತನ ಸತ್ಯ ಅಂತಾರೆ, ಸತ್ಯ ಲೇಟಾಗಿ ಯಾವಾಗಲೂ ಗೊತ್ತಾಗುತ್ತೆ. ಅಸತ್ಯ ಏನಿದ್ರು ಬಳಕು ತಳಕು ಕೊಳಕು, ಏನು ಹೇಳಿ, ಬಳಕು ತಳಕು ಕೊಳಕು, ಬಳಕು ತಳಕು ಕೊಳಕು, ಅದನ್ನು ಅದ್ರ ಸವಸ ಬೇಡ. ಅದನ್ನು ನಂಬ್ಕೊಂಡವ್ರು ಯಾವತ್ತೂ ಉದ್ಧಾರ ಆಗಲ್ಲ. ಅದನ್ನು ನಂಬ್ಕೊಂಡವ್ರು ಬಳಕು ತಳಕು ಕೊಳಕಲ್ಲಿ ನಂಬ್ಕೊಂಡವ್ರು ಯಾವತ್ತೂ ಉದ್ಧಾರ ಆಗಲ್ಲ. ನೆನ್ಪಿಟ್ಕೊಳ್ಳಿ. ಯಾವತ್ತೂ ಒಳ್ಳೆ ಕ್ಯಾರೆಕ್ಟರ್ ಯಾರಲ್ಲಿರುತ್ತೆ, ಒಳ್ಳೆ ಗುಣ ಯಾರಲ್ಲಿ ಇರುತ್ತೆ, ಅವ್ರನ್ನ ನಾವು ನಂಬ್ಕೋಬೇಕು. ಅವ್ರನ್ನ ಗುರು ಅಂತ ತಿಳ್ಕೊಬೇಕು. ಚಿಕ್ಕವರಾಗಲಿ ದೊಡ್ಡವರಾಗಲಿ, ನಾನು ಆಗಲೇ ಹೇಳಿದ್ದೀನಿ, ಅದು ನಾಯಿ ಆಗಲಿ ಕತ್ತೆ ಆಗಲಿ, ಅದು ಒಳ್ಳೆಯದಾಗಿದ್ದರೆ ನಾವು ಅದಕ್ಕೆ ಗೌರವ ಕೊಡಬೇಕು, ನಮಸ್ಕಾರ ಆಗಬೇಕು. ಓಕೆ. ಅಂಥವರು ಇಡೀ ಜಗತ್ತಿನಲ್ಲಿ ಅರ್ಧ ಜಗತ್ತನ್ನು ಗೆದ್ದುಕೊಂಡಾಗೆ ಅಷ್ಟು ದೊಡ್ಡ ವ್ಯಕ್ತಿ ಅವರು. ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ, ಬಡವರಾಗಿರಲಿ ಶ್ರೀಮಂತರಾಗಿರಲಿ, ಅಥವಾ ಯಾವುದೇ ಧರ್ಮದವರಾಗಿರಲಿ, ಅವರು ಮುಸ್ಲಿಂ ಧರ್ಮ ಆಗಿರಲಿ, ಇಸ್ಲಾಂ ಧರ್ಮ ಆಗಿರಲಿ, ಕ್ರೈಸ್ತ ಧರ್ಮ ಆಗಿರಲಿ, ಬೌದ್ಧ ಜೈನ ಸಿಖ್ ಧರ್ಮ ಆಗಿರಲಿ, ಪಾರ್ಸಿ ಧರ್ಮ ಆಗಿರಲಿ, ಅಥವಾ ಹಿಂದೂ ಧರ್ಮ ಆಗಿರಲಿ, ಯಾವುದೇ ಧರ್ಮ ಜಾತಿ ಆಗಿರಲಿ, ಗೊತ್ತಾಯ್ತಲ್ಲ. ಒಳ್ಳೆಯವರಾಗಿದ್ದರೆ ಅವ್ರಿಗೆ ರೆಸ್ಪೆಕ್ಟ್ ಕೊಡಿ, ಗೌರವ ಕೊಡಿ. ಅದರಿಂದ ಅವ್ರ ಆಶೀರ್ವಾದ ನಿಮಗೆ ಸಿಕ್ಕಿದ್ರೆ ಒಳ್ಳೆಯದಾಗುತ್ತೆ. ಅವ್ರು ಹೇಳೋ ಮಾತನ್ನು ಕೇಳಿ ಅವ್ರ ಮೇಲೆ ಕೋಪ ಮಾಡ್ಕೊಬೇಡಿ. ಓಕೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಅವ್ರ ಆಶೀರ್ವಾದ, ಒಳ್ಳೆಯವ್ರ ಆಶೀರ್ವಾದದಿಂದ ನೀವು ಉದ್ಧಾರ ಆಗಿ ನಿಮಗೆ ಒಳ್ಳೆಯ ಆರೋಗ್ಯ ಭಾಗ್ಯ ಲಭಿಸುತ್ತೆ, ಐಶ್ವರ್ಯ ಲಭಿಸುತ್ತೆ. ಐಶ್ವರ್ಯವೆಲ್ಲ ನಾವು ಹಿಡಿದಿಟ್ಕೋಬೋದು. ನಮ್ಮಲ್ಲಿ ಒಳ್ಳೆ ಗುಣ ಇದ್ದರೆ ಅದೆಲ್ಲ ನಾವು ಕಾಪಾಡ್ಕೋಬೋದು. ಅದೇ ನಾವಲ್ಲಿ ಒಳ್ಳೆ ಕ್ಯಾರೆಕ್ಟರ್ ಇಲ್ಲ ಅಂದರೆ ಯಾವುದೋ ಅದೃಷ್ಟ ಬಂದು 1 ಕೋಟಿ 2 ಕೋಟಿ 10 ಕೋಟಿ ಬಂದರೂ ಕೂಡ ನಮಗೆ ಅದನ್ನು ಕಾಪಾಡ್ಕೊಳ್ಳೋ ಏಕತೆ ನಮಗಿರೋದಿಲ್ಲ. ಯಾಕಂದರೆ ನಮ್ಮಲ್ಲಿ ಒಳ್ಳೆ ಗುಣ ಇರೋಲ್ಲ. ಅದೇ ನಾವೆಲ್ಲ ಒಳ್ಳೆ ಗುಣ ಇದ್ದರೆ ಲೇಟಾಗಿ ಯಾವತ್ತೋ ಒಂದು ದಿನ ನಮಗೆ ಸ್ವಲ್ಪ ಐಶ್ವರ್ಯ ಸಿಕ್ಕಿದರೆ ಅದೆಲ್ಲ ನಾವು ಕಾಪಾಡ್ಕೋಬೋದಲ್ವ. ಮದುವೆ ಮಾಡಿಕೊಂಡ್ರೆ ಒಳ್ಳೆಯವರು ಹೆಂಡ್ತಿನ ಕಾಪಾಡ್ಕೊಳ್ತಾರೆ, ಮಕ್ಕಳು ಕಾಪಾಡ್ಕೊಳ್ತಾರೆ. ಕೆಟ್ಟವರು ಸುಮ್ಮನೆ ಬಳಕು ತಳ್ಕು ಅಂತ ತೋರಿಸ್ಬಿಟ್ಟು ಎಲ್ಲೆಲ್ಲೋ ಬೇರೆಯವ್ರಿಗೆ ಮದುವೆ ಮಾಡ್ಕೊಬಿಟ್ಟು ಆ ಹೆಣ್ಮಕ್ಳು ಭಾಳ ಆಳ್ಬಿಡ್ತಾರೆ. ಹಾಗೆ ಹೆಣ್ಮಕ್ಳು ಅಷ್ಟೇ, ಈ ಗಂಡಸರಿಗೂ ಮೋಸ ಮಾಡ್ತಾರೆ, ಅವ್ರ ಕಡೆಯವರು ಕೂಡ. ಇದೇನೋ ಇವ್ರ ಕಡೆಯವರು ಅವ್ರಿಗೆ ಮೋಸ ಮಾಡ್ತಾರೆ, ಅವ್ರ ಕಡೆ ಇವ್ರಿಗೆ ಮೋಸ ಮಾಡ್ತಾರೆ. ದಯವಿಟ್ಟು ಇದೆಲ್ಲ ಮಾಡಬೇಡಿ. ಪರಸ್ಪರ ಇರೋದಲ್ಲಿ ಹೇಳ್ಕೊಳ್ಳಿ. ಬಡವರಾದರೂ ಪರವಾಗಿಲ್ಲ, ಒಳ್ಳೆ ಗುಣ ಇರಲಿ. ಹೆಣ್ಮಕ್ಳಲ್ಲೂ ಒಳ್ಳೆ ಗುಣ ಇರಬೇಕು, ಹೆಣ್ಮಕ್ಳಲ್ಲೂ ಒಳ್ಳೆ ಗುಣ ಇರಬೇಕು. ಐಶ್ವರ್ಯ ನೋಡಿ ಮದುವೆ ಮಾಡ್ಕೋಬೇಡಿ. ಪ್ರೀತಿಸಿ ಪ್ರೇಮಿಸಿ ಪರಸ್ಪರ ಪ್ರೀತಿ ಮಾಡಿ, ಪ್ರೇಮ ಮಾಡಿ, ಪರಸ್ಪರ ಇನ್ನೊಬ್ಬರಿಗೆ ಸಹಾಯ ಮಾಡಿ, ಪರೋಪಕಾರ ಇರಲಿ. ಯಾರು ಒಬ್ರಿಗೊಬ್ರು ಸಹಾಯ ಮಾಡ್ತಾರೆ ಅವ್ರನ್ನ ದೇವರು ಅಂತ ಕರೀತಾರೆ ಅಲ್ವಾ. ಕಷ್ಟಕಾಲದಲ್ಲಿ ಯಾರಾದರೂ ನಮಗೆ ಸಹಾಯ ಮಾಡಿದ್ರೆ ಏನಂತ ಕರಿತೀವಿ? ಅಪ್ಪ ದೇವರಾಗಿ ಬಂದ ನಮಗೆ ಸಹಾಯ ಮಾಡ್ದು ಅಂತಾರೆ. ಯಾಕೆ ಆ ರೀತಿ ಹೇಳ್ತೀವಿ? ಅವರಲ್ಲಿ ಒಳ್ಳೆತನ ಇರುತ್ತೆ. ಹಾಗಂತ ಹಣ ಕೊಟ್ಟವರೆಲ್ಲ ದೇವರು ಅಂತ ಸುಮ್ಮನೆ ಇವರು ಹೊಗಳಭಟ್ರು ಮಾಡ್ತಾರೆ ಕೆಲವರು. ಅದೆಲ್ಲ ಬೇಡಿ. ಅವರು ಮನಸ್ಸಿಂದ ಹೇಳಬೇಕು ದೇವರು ಅಂತ, ಗೊತ್ತಾಯ್ತಾ? ಅದಕ್ಕೆ ಒಳ್ಳೆತನಕ್ಕೆ ಬೆಲೆ ಇರುತ್ತೆ. ಒಳ್ಳೆತನಕ್ಕಿಂತ ಈ ಪ್ರಪಂಚದಲ್ಲಿ ಬೇರೆ ದೊಡ್ಡದಿಲ್ಲ, ಅದಕ್ಕಿಂತ ದೊಡ್ಡದು ಯಾವುದಿಲ್ಲ. ಇವರೇ ನಾನು ಹೇಳೋ ಪ್ರಕಾರ ಅದ್ರಲ್ಲಿ ನಂಬಿ ಆದಷ್ಟು ನೀವು ಒಳ್ಳೆತನದಲ್ಲಿ ಹೋಗಿ ನಿಮ್ಮ ಕ್ಯಾರೆಕ್ಟರ್ನ ಬಿಟ್ಕೊಡ್ಬೇಡಿ, ನಿಮ್ಮ ಒಳ್ಳೆತನನ ಬಿಟ್ಕೊಡ್ಬೇಡಿ. ಯಾರಿಗೂ ತಲೆ ಬಗ್ಸ್ಬೇಡಿ. ನೀವು ಒಳ್ಳೆಯವರಾಗಿದ್ದರೆ, ನೀವು ಒಳ್ಳೆಯವರಾಗಿರ್ತೀರಾ, ಧೈರ್ಯಶಾಲಿಗಳಾಗಿ ಆತ್ಮಸ್ಥೈರ್ಯ ಇಟ್ಕೊಳ್ಳಿ. ಎಲ್ಲಾದರೂ ಸಾಧ್ಯ ಮಾಡಬೇಕಂತ ಮುಂದೆ ಹೋಗಿ. ಖಂಡಿತ ನೀವು ಧೈರ್ಯ ಮಾಡಿ ಸಾಧ್ಯ ಮಾಡೋಕ್ಕೆ ಹೋದರೆ ಧೈರ್ಯ ಸಾಹಸ ಲಕ್ಷ್ಮಿ ಅಂತ ಒಂದು ಶ್ಲೋಕ ಇದೆ. ಯಾರು ಧೈರ್ಯ ಮಾಡ್ತಾರೆ ಸಾಧಿಸ್ಲಿಕ್ಕೆ, ಅವರು ಖಂಡಿತ ಸಾಧಿಸ್ಲಿಕ್ಕೆ ಪ್ರಯತ್ನ ಪಟ್ಟರೆ ಧೈರ್ಯ ಮಾಡಿ ಅವರಿಗೆ ಲಕ್ಷ್ಮಿ ಒಲಿತಾಳೆ. ಓಕೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಏನಾದರೂ ನೀವು ಪ್ರಶ್ನೆ ಕೇಳಬೇಕಾದ್ರೆ ನನಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ. ಎಲ್ಲರಿಗೂ ಒಳ್ಳೆಯದಾಗಲಿ, ನಿಮಗೆ ಒಳ್ಳೆಯದಾಗಲಿ, ನಿಮ್ಮ ಕುಟುಂಬದವ್ರಿಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಇವರೇ ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.